ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬೆಳಗಾವಿಯ ಜಿಲ್ಲೆಯ ಸಚಿವ ಸ್ಥಾನಕ್ಕಾಗಿ 3 ಜನ ಪೈಪೋಟಿ ಆಗ್ತಾ ಇದೆ. 3 ಲೀಡರ್ಗಳ ನಡುವೆ ಮೆಗಾ ಫೈಟ್ ಆಗ್ತಾ ಇದೆ. ಅದ್ರ ಬಗ್ಗೆ ನಾವು ಮಾತಾಡ್ಕೊಂಡು ಹೋಗೋಣ, ಮಾಹಿತಿಯನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ನಾವು ನೋಡ್ತಾ ಇದ್ದೀವಿ ಸ್ಕ್ರೀನ್ ಮೇಲೆ, ಬೆಳಗಾವಿ ಜಿಲ್ಲೆಯಿಂದ ಮಿನಿಸ್ಟರ್ ಸ್ಥಾನಕ್ಕಾಗಿ ಭಾರಿ ಪೈಪೋಟಿ ಏರ್ಪಡ್ತಾ ಇದೆ. 3 ವಿಶೇಷವಾಗಿ 3 ಹಿರಿಯ ನಾಯಕರು, ಅದು ಕೂಡ ಒಂದೇ ಸಮುದಾಯದವರು. ಒಂದೇ ಸಮುದಾಯದ 3 ನಾಯಕರ ನಡುವೆ ಬಿಗ್ ಫೈಟ್ ನಡೀತಾ ಇದೆ ಬೆಳಗಾವಿ ಜಿಲ್ಲೆಯಿಂದ ಸಚಿವ ಸ್ಥಾನ ಪಡೆಯೋದಕ್ಕಾಗಿ. ಇದರಲ್ಲಿ ಸಿದ್ದು ಮತ್ತೆ DK ಇಬ್ಬರು ಆಪ್ತರು ಇರ್ತಕ್ಕಂಥದ್ದು ವಿಶೇಷ. ಒಂದೇ ಒಂದು ಸ್ಥಾನ ಕೊಡ್ಬೋದು, ಯಾಕಂದ್ರೆ ಈಗಾಗಲೇ ಒಂದು ಸ್ಥಾನವನ್ನು ಕೊಟ್ಟಾಗಿದೆ ಸತೀಶ್ ಜಾರಕಿಹೊಳಿಗೆ. ಹಾಗಾಗಿ ಒಂದು ಸ್ಥಾನಕ್ಕೆ 3 ಜನ ಪೈಪೋಟಿ ನಡೀತಾ ಇದೆ. ಸೊ ಯಾರಿಗೆ ಸಿಗಬಹುದು ಈ 3 ಜನ ಯಾರಪ್ಪ ಅಂದ್ರೆ, ಸೊ ಹೈಕಮಾಂಡ್ಗೆ ಭೇಟಿಯಾಗಿ ಈಗಾಗಲೇ ಆ 3 ಜನ ಲಾಬಿಯನ್ನ ಮಾಡ್ತಾ ಇದ್ದಾರೆ. ದೆಹಲಿ ಮಟ್ಟದಲ್ಲಿ ಲಾಬಿ ಮಾಡ್ತಾ ಇದ್ದಾರೆ, DK ಶಿವಕುಮಾರ್ ಬಳಿ ಲಾಬಿಯನ್ನ ಮಾಡ್ತಾ ಇದ್ದಾರೆ, ಸಿದ್ದರಾಮಯ್ಯನವರ ಬಳಿ ಲಾಬಿಯನ್ನ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ತಮ್ಮ ಆಪ್ತರನ್ನು ಕೂಡ ಸಚಿವ ಸಂಪುಟಕ್ಕೆ ಸೇರಿಸಬೇಕು ಅನ್ನೋ ಕಾರಣಕ್ಕಾಗಿ DK ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯನವರು ಇಬ್ಬರು ಕೂಡ ಹೈಕಮಾಂಡ್ ಬಳಿ ಕೂಡ ಈ 3 ಬಗ್ಗೆ ಲಾಬಿ ನಡೀತಾ ಇದೆ. ಆದ್ರೆ ಯಾರು ಕೊಡ್ಬೋದು ಸಚಿವ ಸ್ಥಾನ ಅನ್ನೋದು ಮಾತ್ರ ಸದ್ಯಕ್ಕೆ ಸಸ್ಪೆನ್ಸ್ ಆಗ್ತಾ ಇದೆ. ಬಹುತೇಕ ಈ 21ರ ನಂತರ 2ನೇ ರೌಂಡ್ ಸಚಿವ ಸಂಪುಟ ವಿಸ್ತರಣೆ ಆಗಬಹುದು. ಹಾಗಿದ್ರೆ ಯಾರು ಈ 3 ಜನ? ಸೊ ನೋಡೋಣ ಸ್ಕ್ರೀನ್ ಮೇಲೆ. ಸೊ ಈಗಾಗಲೇ ಹೇಳಿದಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಹಜವಾಗಿಯೇ ಮಾಜಿ ಸಚಿವೆ ಆಗಿದ್ರು, ಲಿಂಗಾಯತ್ ಸಮುದಾಯದ ಪ್ರಭಾವಿ ನಾಯಕಿ ಕೂಡ ಆಗಿದ್ದಾರೆ. ಅವರ ಹೆಸರು ಕೇಳಿ ಬರ್ತಾ ಇದೆ. ಮತ್ತೊಂದು ಲಕ್ಷ್ಮಣ್ ಸವದಿ, ಮಾಜಿ DCM BJP ಸರ್ಕಾರದಲ್ಲಿ, ಲಿಂಗಾಯತ್ ಸಮುದಾಯದವರೇ. ಅಶೋಕ್ ಪಟ್ಟಣ್ ಶಾಸಕರು, ಜೊತೆಗೆ ಕಾಂಗ್ರೆಸ್ನ ಚೀಫ್ ವಿಪ್ ಆಗಿದ್ರು, ಅವರು ಕೂಡ ಲಿಂಗಾಯತ್ ಸಮುದಾಯದವರು. ಕಂಪೇರ್ ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅಂಡ್ ಲಕ್ಷ್ಮಣ್ ಸವದಿ ಇಬ್ಬರಿಗೂ ಕೂಡ ಸೀನಿಯರ್ ಇದ್ದಾರೆ. ಅಶೋಕ್ ಪಟ್ಟಣ್ 4 ಬಾರಿ MLA ಆಗಿದ್ದಾರೆ. ಸೊ ಈ 3 ಜನ ಈಗ ಬೆಳಗಾವಿಯ ರಾಜಕಾರಣದಲ್ಲಿ ಮುನ್ನೆಲೆಗೆ ಬರ್ತಾ ಇದ್ದಾರೆ. ನಮಗೆ ಸಚಿವ ಸ್ಥಾನ ಸಿಗಲೇಬೇಕು ಅಂತ ಪೈಪೋಟಿ ಆಗ್ತಾ ಇದೆ.